ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರಮಾ ಸುರೇಶ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ರಮಾ ಅವರೇ, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣಾರ್ಥಿ. ಸೊ ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ ರಮಾ ಅವರೇ? ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ಒಂದು ಮಾಡ್ತೀನಿ, ರವೆ ವಡೆ ಒಂದು ಮಾಡ್ತೀನಿ. ರವೆ ವಡೆ ಮತ್ತೆ ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ಮಾಡ್ತೀರಾ? ಎಲ್ಲಿಂದ ಬಂದಿದ್ದೀರಾ ರಮಾ? ಬೆಂಗಳೂರಿಂದ, ವಿಜಯನಗರದಿಂದ. ವಿಜಯನಗರನಾ? ಓಕೆ. ಸೊ ಈಗ ಫಸ್ಟ್ ಯಾವ್ದು ಮಾಡ್ತೀರಾ? ಫಸ್ಟು ರವೆ ವಡೆ ಮಾಡ್ತಾ ಇದ್ದೇನೆ. ರವೆ ವಡೆ ಮಾಡೋದಾ? ಓಕೆ. ಸೊ ರವೆ ವಡೆ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕಮ್ಮ? ಇದಕ್ಕೆ ಫಸ್ಟು ಚಿರೋಟಿ ರವೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಈರುಳ್ಳಿ, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಉಪ್ಪು, ತೆಂಗಿನಕಾಯಿ ತುರಿ, ಇಷ್ಟು ಇದೆ. ಇದಿಷ್ಟಲ್ಲಿ ರವೆ ವಡೆ ತಯಾರಾಗ್ಬಿಡುತ್ತೆ. ಓಕೆ, ಹಾಗಾದ್ರೆ ಶುರು ಮಾಡೋಣಲ್ಲ? ಓಕೆ. ಏನು ಬೇಕು ನಿಮ್ಗೆ ಇವಾಗ? ನನಗೆ ಬೌಲ್ ಬೇಕು. ಓಕೆ ಓಕೆ, ಸರಿ, ಬೌಲ್ ಇಟ್ಕೊಳ್ಳಿ. ಸೊ ಫಸ್ಟ್ ಹಿಟ್ಟು ರೆಡಿ ಮಾಡ್ಕೊಳ್ಳೋದು? ಇದು ಇದೆಲ್ಲ ಕಲ್ಸ್ಕೊಂಡ್ಬಿಡೋಣ. ಏನು ಹಾಕೋತೀರಾ ಈಗ ಫಸ್ಟಿಗೆ? ಫಸ್ಟಿಗೆ ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಚಿರೋಟಿ ರವೆ ಅಮ್ಮ ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀರಾ? ಎಲ್ಲ ಒಂದೇ ಪ್ರಮಾಣ ಇರಬೇಕು. ಹೌದಾ? ಒಂದು ಬೌಲ್ಗೆ ಪ್ರತಿಯೊಂದು ಒಂದು ಬೌಲ್ ಹಿಟ್ಟು ಒಂದು ಬೌಲು, ಇದು ಮೈದಾ ಹಿಟ್ಟು ಒಂದು ಬೌಲ್ ಬೇಕು, ಅಕ್ಕಿ ಹಿಟ್ಟು ಒಂದು ಬೌಲ್, ಎಲ್ಲ ಸಮ ಪ್ರಮಾಣದಲ್ಲಿ. ಸರಿ ಸರಿ, ಓಕೆ. ಈಗ ನಾನು ಚಿರೋಟಿ ರವೆ ಹಾಕ್ತಾ ಇದ್ದೀನಿ. ಏನದು? ಮೈದಾ ಹಿಟ್ಟು. ಓಕೆ, ಅದು ಒಂದು. ಓಕೆ ಓಕೆ, ಸರಿ. ಯಾಕಂದ್ರೆ ಪ್ರಮಾಣಗಳು ಒಂದ್ ಸ್ವಲ್ಪ ಆಚೆ ಆದ್ರೆ ರುಚಿ ಬೇರೆ ರೀತಿ ಆಗ್ಬಿಡುತ್ತಲ್ವಾ? ಒಂದೇ ತರ ಇದ್ರೆ ಇಲ್ಲ, ಬೇರೆಯವ್ರು ಕಲ್ತ್ಕೊಳಕ್ಕೂ ಒಂದು ಈಸಿ ಆಗುತ್ತೆ. ಯಾವ್ದು ಏನ್ ಮಾಡ್ಬೇಕು ಅಂದಾಗ ಬೇರೆ ಬೇರೆ ತರ ಹೋಗಲ್ಲ, ಅದಕ್ಕೆ ಒಂದೇ ತರ ಇದ್ರೆ ಅವ್ರಿಗೆ ಮಾಡಕ್ ಅನುಕೂಲ ಆಗುತ್ತೆ. ಇದು ಅಕ್ಕಿ ಹಿಟ್ಟು. ಓಕೆ. ಮತ್ತೇನು ಹಾಕೊಂತೀರಾ? ಈರುಳ್ಳಿ ಹಾಕ್ತಾ ಇದ್ದೀನಿ. ಒಂದು ಬೌಲ್ ಈರುಳ್ಳಿ. ಸ್ವಲ್ಪ ಜಾಸ್ತಿನೇನಾ? ಎಷ್ಟು ಬೇಕಾದ್ರೂ ಹಾಕೋಬಹುದು ಇದನ್ನ. ಈರುಳ್ಳಿ ಜಾಸ್ತಿ ಆದ್ರೂ ಚೆನ್ನಾಗಿ ರುಚಿ ಇರುತ್ತಲ್ವಾ? ಮತ್ತೆ ಸೊಪ್ಪು ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು, ಇದು ಸಬ್ಸಿಗೆ ಸೊಪ್ಪು. ಒಂದು ಬೌಲು ಸಬ್ಸಿಗೆ ಸೊಪ್ಪು. ಇದು ಎಷ್ಟು ಬೇಕಾದ್ರೂ ಹಾಕೋಬಹುದು ಇದರಲ್ಲಿ. ಇಷ್ಟೇ ಅಂತ ಏನಿಲ್ಲ, ಸೊಪ್ಪುಗಳೆಲ್ಲ ಹಾಕಿದ್ರು ಆರೋಗ್ಯಕ್ಕೂ ಒಳ್ಳೇದಲ್ವಾ ಸೊಪ್ಪು. ಹಾಗಾಗಿ ಎಷ್ಟು ಬೇಕಾದ್ರೂ ಹಾಕೋಬಹುದು. ಇದು ಮೆಂತ್ಯ ಸೊಪ್ಪು. ಓಕೆ. ಸೊ ನೀವು ಎಷ್ಟೊಂದು ವೆರೈಟಿ ಸೊಪ್ಪು ತಗೊಂಡ್ಬಿಟ್ಟಿದ್ದೀರಾ? ಸೊಪ್ಪುಗಳು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಾಗೆ ತಿನ್ನೋದಕ್ಕೆ ಇದಾಗೋದಿಲ್ಲ ಅಲ್ವಾ, ಹಾಗಾಗಿ ಈ ತರ ಮಾಡ್ಕೊಂಡು ತಿನ್ಬೋದಲ್ವಾ, ಎಲ್ಲ ಹೊಟ್ಟೆಗೆ ಸೇರುತ್ತೆ ಅಂತ ಹೇಳಿ. ಕರೆಕ್ಟ್. ಇದು ಕರ್ಬೇವಿನ ಸೊಪ್ಪು. ಮತ್ತೆ ಮನೇಲಿ ಯಾರೆಲ್ಲ ಇದ್ದೀರಾ ರಮ್ಮ ಅವರೇ? ನಮ್ಮನೇಲಿ ನಾನು, ನಮ್ಮ ಯಜಮಾನ್ರು, ನನ್ನ ಮಗ. ಇದು ತೆಂಗಿನ ತುರಿ ಹಾಕ್ತಾ ಇದ್ದೀನಿ. ಅದು ಸ್ವಲ್ಪ ಹಾಕಿದ್ರೆ ಸ್ವಲ್ಪ ಸಾಕು, ಅದು ರುಚಿಗೆ ಸ್ವಲ್ಪ ಹಾಕೊಂಡ್ರೆ ಸಾಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಹಾಕೊಳ್ಳಿ. ಸೊ ಸೊಪ್ಪು ಯಾವ್ದು ಬೇಕಾದ್ರೂ ಯಾವ್ದು ಬೇಕಾದ್ರೂ ಹಾಕ್ಬೋದು. ನಮ್ಗೆ ಇದರಲ್ಲಿ ದಂಟಿನ ಸೊಪ್ಪು, ಇನ್ನು ಹರವೆ ಸೊಪ್ಪು, ಆ ಸೊಪ್ಪುಗಳೆಲ್ಲ ಸ್ವಲ್ಪ ಹಾಕೊಂಡ್ರು ಚೆನ್ನಾಗಿರುತ್ತೆ. ಏನೆಲ್ಲ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ, ನಮಗೆ ಟೈಮ್ ಇದೆ ಅಂದ್ರೆ ಎಲ್ಲ ತಗೊಂಡು ಸ್ವಲ್ಪ ಮಿಕ್ಸ್ ಮಾಡಿದ್ರೆ. ಮೆಣಸಿನಕಾಯಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದನ್ನ ಸಣ್ಣಗೆ ಹೆಚ್ಕೊಂಡ್ರೆ ಒಳ್ಳೇದು, ಬಾಯಿಗೆ ಸಿಗೋದಿಲ್ಲ. ಸ್ವಲ್ಪ ನೀರು ಕೊಡಿ. ಸೊ ಒಂದೊಂದ್ಸತಿ ಸೊಪ್ಪನ್ನ ನಾವು ಬೇರೆ ಯಾವ್ದಕ್ಕಾದ್ರೂ ಹಾಕೊಂಡ್ರೆ, ಈಗ ಮಕ್ಕಳು ಅಥವಾ ದೊಡ್ಡವ್ರಿಗೂ ಇದು ಸೊಪ್ಪು ತಿನ್ಬೇಕಲ್ಲ ಅಂತ ಯೋಚನೆ ಮಾಡ್ತಾರೆ. ಈ ತರ ಒಡೆ ಎಲ್ಲ ಮಾಡ್ಕೊಂಡ್ರೆ ಒಳಗಡೆ ಇರುತ್ತೆ, ಗೊತ್ತಾಗೋದಿಲ್ಲ. ಅದ್ರಲ್ಲಿರುವ ಒಂದು ಆರೋಗ್ಯಪೂರ್ಣ ಅಂಶ ಎಲ್ಲ ಒಳಗಡೆ ಎಲ್ಲ ದೇಹಕ್ಕೆ ಸಿಗುತ್ತೆ. ಇದು ಕಲ್ಸ್ಕೊಳ್ಬೇಕಾ? ಇದನ್ನ ಕಲ್ಸ್ಕೊಂಡ್ಬಿಟ್ಟು ವಡೆ ತರ ಕಲ್ಸ್ಕೊಂಡ. ಸ್ವಲ್ಪ ಗಟ್ಟಿ ಆಗ್ಬೇಕಾ? ಗಟ್ಟಿನೇ ಇರ್ಬೋದು, ತುಂಬಾ ನೀರ್ ಬೇಡ, ಅಳ್ಕ ಆಗ್ಬಿಟ್ರೆ. ಸೊಪ್ಪಲ್ಲೂ ಸ್ವಲ್ಪ ನೀರ್ ಬಿಟ್ಕೊಳುತ್ತಲ್ವಾ? ಹೌದು, ಸೊಪ್ಪಲ್ಲೂ ನೀರ್ ಬಿಟ್ಕೊಳ್ಳುತ್ತೆ, ಮತ್ತೆ ಈರುಳ್ಳಿನಲ್ಲೂ ನೀರ್ ಬಿಟ್ಟುತ್ತೆ. ಹಾಗಾಗಿ ಸ್ವಲ್ಪ ಹಾಕೊಂಡ್ರೆ ಸಾಕು. ಮತ್ತೆ ಮಗ ಎಷ್ಟು ದೊಡ್ಡವನು? ನನ್ನ ಮಗ ವರ್ಕ್ ಮಾಡ್ತಾ ಇದ್ದಾನೆ. ಹೌದಾ? ಇಂಜಿನಿಯರಿಂಗ್ ಮಾಡಿದ್ದಾನೆ, ವರ್ಕ್ ಮಾಡ್ತಾ ಇದ್ದಾನೆ. ನಮ್ಮ ಯಜಮಾನ್ರು BSNL ಅಲ್ಲಿ ವರ್ಕ್ ಮಾಡ್ತಾ ಇದ್ರು, ರಿಟೈರ್ಡ್ ಆಗಿದೆ. ಈಗ ನನಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಮನೆಯಲ್ಲಿ ಇವಾಗ. ಅಡಿಗೆ ಮಾಡೋದಕ್ಕೂ ಹೆಲ್ಪ್ ಮಾಡ್ತಾರೆ? ಅಡಿಗೆ ಮಾಡೋದಕ್ಕೂ ಮಾಡ್ತಾರೆ, ಬೇರೆ ಕೆಲಸಗಳಿಗೂ ಮಾಡ್ತಾರೆ. ಈ ಎಲ್ಲರೂ ನಾನು ಹೋಗ್ಬೇಕು ಅಂತಂದ್ರೆ ಬಿಟ್ಬಿಟ್ಟು ಬರ್ತಾರೆ, ಕರ್ಕೊಂಡ್ ಬರ್ತಾರೆ. ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಒಂಥರ ಸಪೋರ್ಟ್ ಇರ್ಲೇಬೇಕು, ಯಾವಾಗ ನಮಗೂ ಮಾಡೋದಕ್ಕೊಂದು ಖುಷಿ ಆಗುತ್ತೆ. ಅವ್ರಿಗೆ ತುಂಬಾ ಇಷ್ಟ ನಾನು ಈ ತರ ಎಲ್ಲ ಹೋಗೋದು ಮಾಡೋದು. ಖಾನಾವಳಿ ಹೋಗ್ತೀನಿ ಅಂದಾಗ ಎಲ್ಲ ತುಂಬಾ ಇಷ್ಟಪಡ್ತಾರೆ ಅವರು. ಹೌದಾ?
ಬಂದಿದ್ದೀರಾ? ಇದನ್ನ ಹೇಳಿದ್ರಾ ಇದು ರವೆ ವಡೆ ಮಾಡ್ತೀನಿ ಅಂತ? ನಾನು ಮನೇಲಿ ಮಾಡ್ತಾ ಇರ್ತೀನಿ ಇದನ್ನ ಯಾವಾಗಲೂ. ನನ್ನ ಮಗಂಗೆ ತುಂಬಾ ಇಷ್ಟ ಇದು, ಹಾಗಾಗಿ ಮಾಡ್ತಾ ಇರ್ತೀನಿ. ರವೆ ವಡೆ ಮಾಡ್ತೀನಿ ಅಂದಾಗ ಏನಂದ್ರು? ಇದು ರುಚಿ ತೋರಿಸಿ ಅಂದ್ರೆ ಮಾಡಿದೀರಾ ಮನೇಲಿ? ಹೇಳಿದ್ರೆ ಮನೇಲಿ ಮಾಡ್ತಾ ಇರ್ತೀನಿ ನಾನು. ಯಾವಾಗ ಸಡನ್ ಆಗಿ ಬೇಗ ಆಗತ್ತೆ, ಯಾರನ್ನ ಬಂದ್ರು ಇದು ಮಾಡಿದ್ರೆ ಬೇಗ ಆಗತ್ತೆ, ಹಾಗಾಗಿ ಇದನ್ನ ಮಾಡ್ತಾ ಇರ್ತೀನಿ ನಾನು. ನಮ್ಮ ಮನೆಯವ್ರಿಗೂ ತುಂಬಾ ಇಷ್ಟ, ನನ್ನ ಮಗನಿಗೂ ಇಷ್ಟ. ಹಾಗಾಗಿ ಒಳ್ಳೆ ರುಚಿ ಆಗೋದನ್ನ ಇಲ್ಲಿ ಖಾನಾವಳಿಯಲ್ಲಿ ಮಾಡಿ ರುಚಿ ತೋರ್ಸೋಣ ಅಂತ ಬಂದಿದ್ದೀರಾ? ಹೌದು, ಎಲ್ಲರಿಗೂ ತೋರ್ಸೋಣ ಅಂದ್ಬಿಟ್ಟು. ಇದು ಕಡಲೆ ಹಿಟ್ಟಲ್ಲಿ ಮಾಡ್ಕೋತಾರೆ ಇದನ್ನ. ಈ ತರ ಅಕ್ಕಿ ಹಿಟ್ಟು ಇದ್ರಲ್ಲಿ ಮಾಡೋದು ಅಪರೂಪ, ಮಾಡೋದಿಲ್ಲ. ಓಕೆ ಓಕೆ. ಸೊ ಅದನ್ನ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ. ಓಕೆ. ಸೊ ಹಿಟ್ಟೆಲ್ಲ ರೆಡಿ ಆಗಿದೆ ಅಲ್ವಾ? ರೆಡಿ ಆಗಿದೆ. ಓಕೆ. ಏನು ಒಂಥರ ಗಟ್ಟಿ ತರನೇ ಮಾಡಿದಿರಲ್ವಾ? ಗಟ್ಟಿನೇ ಇರ್ಬೇಕು, ಗಟ್ಟಿ ಇರ್ಬೇಕು ಅಂತ, ನೀರ್ ಮಾಡ್ಬಾರ್ದು, ತುಂಬಾ ನೀರ್ ಬೇಡ. ಓಕೆ. ಹದ ಕರೆಕ್ಟ್ ಇದ್ರೆ ಕರೆಕ್ಟ್ ಬರುತ್ತೆ ಅಂತ. ಹೌದು. ಸರಿ, ಇನ್ನೇನ್ ಮಾಡ್ಕೊಳ್ಳೋಣ? ಇವಾಗ ಎಣ್ಣೆ ಇಟ್ಕೊಳ್ಳೋಣ ಕರಿಯೋದಕ್ಕೆ. ಓಕೆ ಸರಿ. ಸ್ಟವ್ ಅಂಟಿಸ್ಕೊಂಡು ಎಣ್ಣೆ ಹಚ್ಕೊಂಬಿಡಿ ಸ್ಟವ್. ಬೇರೆ ವಡೆಗಳೆಲ್ಲ ಮಾಡ್ತೀರಾ ಮನೇಲಿ? ಎಲ್ಲ ಮಾಡ್ತೀವಿ. ಇದು ಅವಲಕ್ಕಿ ವಡೆ ಮಾಡ್ತೇವೆ ನಾನು. ಅವಲಕ್ಕಿ ವಡೆನೂ ಇದೇ ತರನೇನೆ ಅಕ್ಕಿ ಹಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು. ರವೆ ಬದಲು ಅವಲಕ್ಕಿ ಹಾಕೋದಾ? ಅವಲಕ್ಕಿ ಮತ್ತೆ ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಅವಲಕ್ಕಿನ ನೆನೆಸ್ಕೊಂಡ್ಬಿಟ್ಟು ಚೆನ್ನಾಗಿ ಅದರಲ್ಲೂ ಮಾಡ್ತೀವಿ ವಡೆ. ಆಮೇಲೆ ಅವರೆಕಾಳಲ್ಲಿ ವಡೆ ಮಾಡ್ತೀವಿ. ಹೌದಾ? ಅವರೆಕಾಳು ವಡೆ ಚೆನ್ನಾಗಿರುತ್ತೆ. ಅವರೆಕಾಳುಗೂ ಕಡಲೆಕಾಳು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಮತ್ತೆ ಇದೇ ಹಿಟ್ಟು ಹಾಕೋದಾ? ಹಿಟ್ಟಿಲ್ಲ, ಇದಿಲ್ಲ, ಅದರಲ್ಲೇ ಸ್ವಲ್ಪ ಅದಕ್ಕೆ ಕಡಲೆ ಹಿಟ್ಟು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಬೈಂಡಿಂಗ್ಗೋಸ್ಕರ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಓಕೆ. ಹೌದಾ? ತುಂಬಾ ಅಡುಗೆ ಎಲ್ಲ ಮಾಡ್ತೇನೆ, ನಮ್ಮ ಮನೆಯಲ್ಲೆಲ್ಲ ತುಂಬಾ ಇಷ್ಟಪಡ್ತಾರೆ ಅಡುಗೆ ಎಲ್ಲ. ನಾನು ಎಲ್ಲಾದ್ರೂ ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಯಾವ್ದಾದ್ರು ಹೊಸದು ರುಚಿ ಮಾಡುವಾಗ ರುಚಿ ಮಾಡ್ತಿರ್ತೀನಿ, ನಾನು ನೋಡ್ತಾ ಇರ್ತೀನಿ, ಯಾವ್ದಾದ್ರು ಹೊಸದು ಅನ್ಸಿದ್ರೆ ಅದನ್ನ ಮಾಡ್ತಾರೆ. ಹೌದಾ? ಓಕೆ. ಮಾಡಿ ಏನಾದ್ರು ರುಚಿ ನೋಡ್ತಾರೆ, ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಅಂತಾರೆ, ಇಷ್ಟಪಟ್ಟು ತಿಂತಾರೆ. ನಂಗೆ ಅಡುಗೆ ಮಾಡೋದಂದ್ರೆ ತುಂಬಾ ಇಷ್ಟ. ಹೌದಾ? ಏನಾದ್ರೂ ನೋಡ್ಕೊಂಡು ಮಾಡ್ತಾ ಇರ್ತೀನಿ. ಹೌದಾ? ಚೆನ್ನಾಗಿ ಬರುತ್ತೆ ಎಲ್ಲ. ನಾನು ಅಡಿಗೆನು ಒಂದು ಕಲೆ ಅಲ್ವಾ? ಎಲ್ರಿಗೂ ಅಷ್ಟು ಸಿದ್ಧಿಸಕ್ ಆಗೋದಿಲ್ಲ. ಅದು ಎಷ್ಟೋ ಜನ ಅದ್ ಮಾಡ್ಬೇಕು ಇದ್ ಮಾಡಿದ್ರೆ ಆದ್ರೆ ರುಚಿ ಬರೋದಿಲ್ಲ. ರುಚಿನೂ ಮಾಡ್ಬೇಕಲ್ವಾ ತಿನ್ಬೇಕು ಅಂದ್ರೆ. ರುಚಿನೂ ಇರ್ಬೇಕು, ಶುಚಿಯಾಗೂ ಇರ್ಬೇಕು. ಹೌದು ಹೌದು. ಮತ್ತೆ ನೀವು ಒಂದು ಹವ್ಯಾಸಗಳೆಲ್ಲ ಏನಿದೆ ಅಮ್ಮ? ನಾನು ಹವ್ಯಾಸ ಅಂದ್ರೆ ನಾನು ಸಾರಿಗಳಿಗೆ ಕುಚ್ಚು ಕಟ್ಕೋತೀನಿ. ನಂದೆಲ್ಲ ನಂದು ಮಾತ್ರ, ಬೇರೆದು ಯಾರಿಗೂ ಮಾಡ್ಕೊಡಲ್ಲ. ನಂದು ಫಾಲ್ ಹಾಕೋತೀನಿ, ಜಿಗ್ಸಾಗ್ ಎಲ್ಲ ನನ್ನ ಮನೇಲೆ ನಾನೇ ಮಾಡ್ಕೋತೀನಿ. ಟೈಮ್ ಇದ್ರೆ ಹೂವು ಕಟ್ತೀನಿ. ಇದ್ರದ್ದು ಪ್ಲಾಸ್ಟಿಕ್ದು ಬ್ಲೌಸ್ ಪೀಸ್ ಇರುತ್ತಲ್ವಾ, ಆ ಬ್ಲೌಸ್ ಪೀಸ್ನ ಇದ್ರ ತರ ಕಟ್ ಮಾಡಿಬಿಟ್ಟು ಅದರಲ್ಲಿ ಪೋಣಿಸ್ತೀನಿ. ಅದನ್ನ ಚೂಪ್ಗೆ ಮಾಡ್ಕೊಂಡು ಪೇಪರ್ ಎಲ್ಲ ಮಾಡ್ತಾರಲ್ಲ, ಪೇಪರ್ ಹೂವು ತರ ಅದನ್ನ ಈ ಬ್ಲೌಸ್ ಪೀಸ್ಗಳು ಕಲರ್ ಬ್ಲೌಸ್ ಪೀಸ್ಗಳಲ್ಲಿ ಅದನ್ನ ಮಾಡಿ ಫೋಟೋಸ್ಗೆಲ್ಲ ಅದು ಅದೇ ಹೂವು ತರನೇ ಇರುತ್ತೆ. ಅದು ಮಾಡ್ತೇನೆ, ಇದೆಲ್ಲ ಮಾಡ್ತೇನೆ. ಮತ್ತೆ ನಾವು ಸಂಘ ಮಾಡ್ಕೊಂಡಿದ್ದೀವಿ ಒಂದು, ಅಲ್ಲಿಗೆ ಹೋಗ್ತೀನಿ ನಾನು. ಹೌದಾ? ಓಂ ಶಕ್ತಿ ಮಹಿಳಾ ಸಂಘ ಅಂತ. ಹೌದಾ? ವಿಜಯನಗರದಲ್ಲಿದೆ. ಅಲ್ಲಿ ಒಂದು ಬರ್ತಾರೆ, ಒಂದು 50-60 ಜನ ಬರ್ತಾರೆ. ಅದರಲ್ಲಿ ಎಲ್ಲ ಮಾಡ್ತಾ ಇರ್ತೀವಿ, ಹೋಗ್ತೀವಿ. ಏನೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೀರಾ ಮಹಿಳಾ ಮಂಡಳಿಯಲ್ಲಿ? ಅಲ್ಲಿ ಇದು ಚಟುವಟಿಕೆಗಳಿರುತ್ತೆ. ನಮ್ಗೆ ಏನಾರು ಆಟಗಳಾಡ್ತೀವಿ, ಎಲ್ಲರೂ ಹೋಗಿ ಟೈಮ್ ಪಾಸ್ ಮಾಡ್ಬೇಕಲ್ವಾ, ಮನೆಯಿಂದ ಎಲ್ಲರೂ ಬಂದಿರ್ತಾರೆ, ಎಲ್ಲ ಸ್ವಲ್ಪ ವಯಸ್ಸಾದವ್ರು ಎಲ್ಲ ಇರ್ತಾರೆ, ಅವ್ರಿಗೆಲ್ಲ ಎಂಟರ್ಟೈನ್ಮೆಂಟ್ ಬೇಕಲ್ವಾ, ಹಾಗಾಗಿ ಎಲ್ಲಾರು ಸೇರಿಸ್ಕೊಂಡು ಎಲ್ಲ ಜಾಲಿಯಾಗಿರ್ತೀವಿ. ಒಂದು ಬೆಳಗ್ಗೆ ಒಂದು ಭೇದ ಭಾವ ಇಲ್ಲ, ಎಲ್ಲಾ ಜನನು ಬರ್ತಾರೆ, 40 ವರ್ಷದವರು ಬರ್ತಾರೆ. ಈಗ ಎಣ್ಣೆ ಕಾದಿದೆ, ಹಾಕೋಣ. ಈ ಮನೆ ಅನ್ನೋ ಒಂದು ಏನದು, ಅಲ್ಲಿಂದ ಹೊರಗೆ ಬರಕ್ಕೆ ಒಂದು ಸ್ಕೂಲ್ ಇರುತ್ತೆ, ಕಾಲೇಜ್ ಅಲ್ಲಿ ಬರ್ತೀವಿ. ಅದಾದ್ಮೇಲೆ ಕೆಲವರು ಮದ್ವೆ ಮಕ್ಕಳು ಆದ್ಮೇಲೆ ಏನೆಲ್ಲ ಪ್ರತಿಭೆಗಳಿರುತ್ತೆ, ಟ್ಯಾಲೆಂಟ್ ಇರುತ್ತೆ, ಎಲ್ಲಾರು ತೋರಿಸ್ತಾರೆ. ನಮ್ಮ ಒಂದು ವೇದಿಕೆ ಬೇಕು. ಅದಕ್ಕೋಸ್ಕರ ಎಲ್ಲಾ ಜನನು ಬರ್ತಾರೆ. ಬಂದು ಎಲ್ಲ ಒಂದು ಗಂಟೆವರೆಗೂ ಎಲ್ಲ ಟೈಮ್ ಪಾಸ್ ಮಾಡ್ತೀವಿ. ನಾವು ಟ್ರಿಪ್ಗಳೆಲ್ಲ ಹೋಗ್ತೀವಿ ಎಲ್ಲಾ ಕಡೆಗೂ. ಯಾವತ್ತಿದ್ ಬೇಕೋ ಬೆಳಗ್ಗೆಯಿಂದ ಸಂಜೆವರೆಗೂ ಹೋಗ್ಬೋದಾ? ಇನ್ನೊಂದು ಹಾಕ್ಬಿಡಿ, ಒಂದೇ ಸತಿ ಬೆಂದ್ಬಿಡುತ್ತಲ್ವಾ? ಸೊ ಹಾಗೆ ಉಂಡೆ ಮಾಡಿ ಒಂಥರ ಸ್ವಲ್ಪ ಫ್ಲಾಟ್ ಮಾಡಿ ಹಾಕೋದು. ಓಕೆ ಓಕೆ, ಸರಿ ಸರಿ. ಓಕೆ. ಇದಿವಾಗ ಇಷ್ಟೊಂದು ಈಗ ಪುದೀನಾ ಸೊಪ್ಪು ಎಲ್ಲ, ಮೆಂತೆ ಸೊಪ್ಪು ಎಲ್ಲ ಹಾಕಿದಿರಲ್ಲಮ್ಮ, ಅದು ಅಂದ್ರೆ ನಮ್ಗೆಲ್ರಿಗೂ ಗೊತ್ತು ಅದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ. ಈ ತರ ಸೊಪ್ಪುಗಳೆಲ್ಲ ಬೇರೆ ಬೇರೆ ಇನ್ನೇನ್ ಮಾಡ್ತೀರಾ? ಅದು ಬೇರೆ ಇನ್ನೇನಾದ್ರೂ ತಿಂಡಿ ಆ ಥರ ಎಲ್ಲ ಮಾಡ್ತೀರಾ ಸೊಪ್ಪಿಂದು? ಸೊಪ್ಪಲ್ಲಿ ಬೇರೆ ಇನ್ನೇನು ತಿಂಡಿ ಮಾಡೋಕ್ಕಾಗಲ್ಲ. ಮಾಡ್ತೀವಿ, ಮಸೊಪ್ಪು ಥರ ಮಾಡ್ತೀವಿ. ಅದನ್ನ ಆಮೇಲೆ ಇದರಲ್ಲಿ ಚಪಾತಿಗೆ ನಂಚ್ಕೊಳ್ಳೋ ಥರ
ಇದಕ್ಕೆ ಹಾಕ್ಬಿಟ್ಟು ಮಾಡ್ತೀವಿ, ಒಂಥರ ಗ್ರೇವಿ ಥರ. ಸೊಪ್ಪು ಬರೀ ಸೊಪ್ಪುಗಳೇ ಹಾಕ್ಬಿಟ್ಟು ಸ್ವಲ್ಪ ತೊಗರಿಬೇಳೆ ಹಾಕಿ ಟೊಮೆಟೊ ಹಾಕ್ಬಿಟ್ಟು ಆ ಥರ ಮಾಡ್ತೀವಿ. ಅದನ್ನ ಗಟ್ಟಿಗೆ ಮಾಡಿದ್ರೆ ಚಪಾತಿ ಎಲ್ಲ ತಿನ್ಬೋದು. ಅದರಲ್ಲಿ ಸೊಪ್ಪಲ್ಲಿ ಏನ್ ಬೇಕಾದ್ರೂ ವೆರೈಟೀಸ್ ಮಾಡ್ಬೋದು. ಆರೋಗ್ಯಕ್ಕೆ ಒಳ್ಳೇದು, ತುಂಬಾ ಒಳ್ಳೇದು, ಜೀರ್ಣಕ್ಕೆ. ನೀವು ಎಲ್ಲ ಮಾಡಿದೀರಾ ಡ್ಯಾನ್ಸ್ ಮಾಡೋದು ಆ ಥರ ಎಲ್ಲ? ನಾವೆಲ್ಲ ಮಾಡ್ತೀವಿ, ಡ್ಯಾನ್ಸ್ ಎಲ್ಲ ಮಾಡ್ತೀವಿ. ನಮ್ಮ ಮನೆ ಕಡೆನೇ ಎಲ್ಲ ತುಂಬ ಚೆನ್ನಾಗಿ ಜಾಲಿಯಾಗಿರ್ತಾರೆ. ನಾವು ಮನೆಯಲ್ಲಿ ಬರ್ತ್ಡೇ ಪಾರ್ಟಿ ಅಂತೆಲ್ಲ ಹೋಗ್ತೀವಿ. ಆಮೇಲೆ ನಾವು ವಾಕಿಂಗ್ ಹೋಗ್ತೀನಿ ನಾನು ಬೆಳಗಾಗೆದ್ದು. ಆ ವಾಕಲ್ಲೂ ನಮಗೆ ಎಲ್ಲ ಫ್ರೆಂಡ್ಸ್ಗಳಿರ್ತಾರೆ. ಅವ್ರ ಜೊತೆನೂ ನಾವು ಕಿಟಿ ಪಾರ್ಟಿ ಅಂತ ಮಾಡ್ಕೊಂಡಿದ್ದೀವಿ. ತಿಂಗಳಿಗೊಂದ್ಸತಿ ಎಲ್ಲ ಹೋಟೆಲ್ಗೆ, ಸಿನಿಮಾಗೆ ಹೋಗ್ತೀವಿ, ಎಲ್ಲ ಮಾಡ್ತೀವಿ. ನಮ್ಮನೇಲಿ ತುಂಬ ಸಪೋರ್ಟ್ ಮಾಡ್ತಾರೆ ಅದಕ್ಕೆಲ್ಲ. ನಾನು ಮಹಿಳಾ ಸಮಾಜದಲ್ಲಿ ಇನ್ನೇನು ಏನಾದರೂ ಕಾರ್ಯಕ್ರಮ ಅಂದ್ರೆ ಯಾವ ಥರ ಅಂದ್ರೆ ಏನಾದರೂ ಇಂಡಿಪೆಂಡೆನ್ಸ್ ಡೇ, ರಿಪಬ್ಲಿಕ್ ಡೇ, ಹೌದು. ಆಮೇಲೆ ಗುರು ಪೌರ್ಣಿಮಾ ಅಂತ ಮಾಡ್ತೀವಿ. ಅವಾಗ್ಲೂ ಎಲ್ಲ ನಾವು ಒಂದು ಇದೆಲ್ಲ ಮಾಡಿ ಹಬ್ಬ ಥರ ಮಾಡ್ತೀವಿ. ಬೇರೆ ಪಬ್ಲಿಕ್ಕಿಗೆಲ್ಲ ಕರಿತೀರಾ? ಎಲ್ಲರನ್ನೂ ಕರಿತೀವಿ, ಎಲ್ಲರನ್ನೂ ಕರಿತೀವಿ. ನಮ್ಮ ಸಂಘದವರೇನೇ ಎಷ್ಟೊಂದು ಜನ ಇದ್ದಾರಲ್ವಾ, ಅವರು ಅವ್ರ ಫ್ಯಾಮಿಲಿ ಮನೆ ಕಡೆಯವರು ಎಲ್ಲರೂ ಬರ್ತಾರೆ. ಹಾಗಾಗಿ ಒಂದಿನ ಪೂರ್ತಿ ನಾವು ಅದಕ್ಕೆ ವಾರ್ಷಿಕೋತ್ಸವ ಅಂತ ಮಾಡ್ತೀರಾ? ಅವಾಗ್ಲೂ ಎಲ್ಲ ಇದು ಮಾಡ್ಕೋತೀವಿ. ತುಂಬಾ ಜನ ಬರ್ತಾರೆ. ಎಲ್ಲ ಎಷ್ಟೋ ಸತಿ ಏನಾದ್ರೂ ಆಕ್ಟಿವಿಟೀಸ್ ಮಾಡಿ ಬೇರೆಯವ್ರನ್ನು ಇನ್ವಾಲ್ವ್ ಮಾಡ್ಬೇಕಲ್ವಾ? ಯಾಕಂದ್ರೆ ಎಲ್ಲೊಂದು ಅವಕಾಶ, ಡ್ಯಾನ್ಸ್ ಎಲ್ಲ ಮಾಡ್ತೀವಿ ಅಲ್ಲೇನೆ. ಎಲ್ಲರೂ ಬರ್ತಾರೆ, ಅವಾಗ ಅವರು ಎಲ್ಲ ಮಾತಾಡ್ತಾರೆ, ಅವ್ರಿಗೆ ಗೊತ್ತಿರೋದೆಲ್ಲ ಅವ್ರ ವಿಷಯ ಅವರು ಹೇಳ್ತಾರೆ. ಎಲ್ಲ ಮಾಡ್ಬೋದು. ಫುಲ್ ಎಂಟರ್ಟೈನ್ಮೆಂಟ್, ಒಳ್ಳೊಳ್ಳೆ ಇನ್ಫಾರ್ಮೇಶನ್ ಕೊಡ್ಬೇಕು. ಎಂಟರ್ಟೈನ್ಮೆಂಟ್ ಮಾತ್ರ ಆಗ್ಬಾರ್ದು. ಎಷ್ಟೋ ಸಲ ಒಳ್ಳೆಯ ಏನೊಂದು ಅಂಶಗಳನ್ನ, ಒಳ್ಳೆ ವಿಚಾರಗಳನ್ನ ಸಮಾಜಕ್ಕೆ ಕೊಡುವ ಒಂದು ಕಾರ್ಯನೂ ಮಾಡ್ತೀರಾ? ಹೌದೌದು. ನಾವು ಬೇರೆಯವ್ರಿಗೆ ಯಾರಿಗಾರು ಇದೆ ಪೂರ್ ಕಂಡೀಷನ್ ಇರ್ತಾರಲ್ವಾ, ಅವರಿಗೂ ಎಲ್ಲ ಹೆಲ್ಪ್ ಮಾಡ್ತೀವಿ. ಬಡ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆಲ್ಲ ಎಲ್ಲ ನಮ್ಮ ಸಂಘದಿಂದ ಎಲ್ಲ ಹೆಲ್ಪ್. ಹೌದಾ? ಇದು ಆಗ್ತಾ ಇದೆ ಇವಾಗ. ಹೌದಾ? ಓಕೆ, ತೆಗಿಬೋದಾ? ತೆಗಿಯೋಣ. ಒಳ್ಳೆ ಗಮ್ ಅಂತ ಪರಿಮಳ ಬರ್ತಾ ಇದೆ. ಮೆಂತ್ಯ ವಾಸನೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಹೌದು, ಚೆನ್ನಾಗಿ. ಇದು ಪುದೀನ ಎಲ್ಲ ಒಳ್ಳೆ ಪರಿಮಳ ಅಲ್ವಾ? ಎಲ್ಲ ಸೊಪ್ಪೆಲ್ಲನೂ ತುಂಬಾ ಪರಿಮಳ ಬರುತ್ತೆ ಚೆನ್ನಾಗಿ. ಒಂಥರ ಪಕೋಡ ತರ ಆಯ್ತು ನೋಡೋದಕ್ಕೆ ಅಲ್ವಾ? ಕಲರು, ಇಂಗ್ರೀಡಿಯೆಂಟ್ಸ್ ಬೇರೆ ಇರುತ್ತೆ. ಹೌದೌದು. ಪಕೋಡಾಗೆ ಬರೀ ಅಕ್ಕಿ ಹಿಟ್ಟೊಂದೇ ಹಾಕ್ತಾರೆ. ಇದರಲ್ಲಿ ಸರಿ. ರವೆ ವಡೆ ಇವಾಗ ಸವಿಯಲು ಸಿದ್ಧ. ನೋಡಿ ತಿನ್ಬಿಟ್ಟು ಹೇಳಿ ಯಾವ ತರ ಇದೆ. ಖಂಡಿತವಾಗಿ ರುಚಿ ನೋಡಿ ಹೇಳ್ತೀನಿ. ಆಯ್ತು. ಓಕೆ, ರುಚಿಯಾದ ಗರಿಯಾದ ರವೆ ವಡೆ ಎದುರಿಗಿದೆ. ಇದನ್ನ ಕಾಯೋದಕ್ಕಾಗತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ಎಣ್ಣೆ ತಿಂಡಿದು ಏನಿದ್ರು ಫಸ್ಟ್ ತಿಂದು ಬಿಡ್ಬೇಕು. ಬಿಸಿ ಇದ್ದಾಗೆ ತಿಂದ್ರೆ ರುಚಿ. ಹೌದು. ಬಿಸಿ ಇದೆ. ಘಮ್ ಅಂತ ಪರಿಮಳ ಬೇರೆ ಬರ್ತಾ ಇದೆ. ತುಂಬಾ ರುಚಿ ಇದೆ. ಇದು ಹೇಳಬೇಕು ಅಂದ್ರೆ ಇದು 5-6 ವಡೆ ಮಾಡಿಟ್ಟಿದ್ದೀರಲ್ಲ, ನಾನು ಒಬ್ಳೆ ತಿನ್ಬೋದು, ಅಷ್ಟು ರುಚಿ ಇದೆ. ಆ ಸೊಪ್ಪೆಲ್ಲ ಹಾಕಿದ್ದೀರಾ, ಒಂದೊಂದು ಸೊಪ್ಪು ಒಂದೊಂದು ಪರಿಮಳ ಕೊಡ್ತಾ ಇದೆ. ನಿಜವಾಗ್ಲೂ ಇದನ್ನ ಮಾಡಲೇಬೇಕು. ಸೊಪ್ಪು ತಿನ್ಬೇಕು ಅಂತ ಇಂಟ್ರೆಸ್ಟ್ ಇರೋರು, ರುಚಿನೂ ಬೇಕು ಅನ್ನೋರು ಖಂಡಿತ ಇದನ್ನ ತಿಂದ್ರು ಏನು ತೊಂದರೆ ಆಗೋದಿಲ್ಲ. ಜಾಸ್ತಿ ಆಗ್ತಾರೆ ಎಣ್ಣೆ ತಿಂಡಿ ಪರವಾಗಿಲ್ಲ ಬಿಡಿ, ಅಪರೂಪ ತಿನ್ಕೊಳ್ಳೋಣ. ತುಂಬಾ ರುಚಿಯಾಗಿದೆ ಅಮ್ಮ, ತುಂಬಾ ಚೆನ್ನಾಗಿ ಮಾಡಿದೀರಾ. ಇನ್ನೊಂದು ಅಡುಗೆ ಮಾಡ್ತೀನಿ. ಏನದು? ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ಅಂತ. ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್. ಓಕೆ ಅವರೇ, ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಇದಕ್ಕೆ ಬೇಬಿ ಕಾರ್ನ್ ಸಣ್ಣಗೆ ಹೆಚ್ಕೊಂಡಿದ್ದೀವಿ. ಸಣ್ಣದಂದ್ರೆ ಒಂಥರ ಉದ್ದಕ್ಕೆ ಹಿಡ್ಕೊಳ್ಳೋ ಹಾಗೆ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಓಕೆ, ಸರಿ. ಅದಕ್ಕೆ ಕಾರ್ನ್ ಫ್ಲೋರ್ ಬೇಕು. ಕಾರ್ನ್ ಫ್ಲೋರು, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ, ಉಪ್ಪು, ಟೇಸ್ಟ್ಗೆ ಒಂಚೂರು ಸಕ್ಕರೆ. ಸಕ್ಕರೆನೂ ಬೇಕಾದ್ರೆ ಸ್ವಲ್ಪ. ಹೌದಾ? ಮಕ್ಕಳೆಲ್ಲಾರ ತಿಂತಾರಲ್ವಾ, ಚೆನ್ನಾಗಿರುತ್ತೆ. ಅದು ಜಾಸ್ತಿ ಮಕ್ಕಳೇ ತಿನ್ನೋದು ಇದನ್ನ. ಯಾಕೆ? ನಾನು ಇವತ್ತು ಮಕ್ಕಳಿದ್ದಾರೆ ಇಲ್ಲಿ, ನಾನು ತಿನ್ನೋದು ಬೇಡವಾ? ಅಲ್ಲ, ಅದು ಜಾಸ್ತಿ ತಿನ್ನೋದು ಮಕ್ಕಳಿಗೆ ಬೇರೆ ಏನು ತಿನ್ನಲ್ಲ ಅವರು. ಇಂಥದ್ದು ಮಾಡ್ಕೊಟ್ರೆ ಬೇಗ ತಿಂತಾರೆ, ಇಷ್ಟಪಟ್ಟು ತಿಂತಾರೆ. ಹಾಗಾಗಿ ಅದಕ್ಕೋಸ್ಕರ ಸ್ವಲ್ಪ ಸಕ್ಕರೆ ಹಾಕಿದ್ರೆ ರುಚಿ ಚೆನ್ನಾಗಿ ಬರುತ್ತೆ. ಸರಿ, ಇದೆಲ್ಲ ಯಾವ ಪ್ರಮಾಣ? ಒಂದೊಂದು ಕಪ್ ಇದರಲ್ಲಿ ಇಲ್ಲ,
ಇದಕ್ಕೆ ಕಾರ್ನ್ಫ್ಲೋರು ಸರಿ ಪ್ರಮಾಣ ಹಾಕೋಬೇಕು. ಅದಕ್ಕೆ ಜೊತೆಗೆ ಅಕ್ಕಿ ಹಿಟ್ಟು ಸ್ವಲ್ಪ ಹಾಕೋಬೇಕು. ಮೈದಾ ಹಿಟ್ಟು ಅದಕ್ಕೆ ಸಮ ಹಾಕೋಬೇಕು. ಮೈದಾ ಹಿಟ್ಟು ಕಾರ್ನ್ಫ್ಲೋರು ಸಮ ಹಾಕೋಬೇಕು. ಓಕೆ, ಮೈದಾ ಮತ್ತೆ ಕಾರ್ನ್ಫ್ಲೋರ್ ಸೇಮ್ ಆಗಿ, ಅಕ್ಕಿ ಬರೀ ಕ್ರಿಸ್ಪಿನೆಸ್ಗೋಸ್ಕರ 1-2 ಚಮಚ ಅಷ್ಟೇ ಅಲ್ವಾ? ಓಕೆ, ಹಾಗಾದ್ರೆ ಶುರು ಮಾಡೋಣ. ಏನು ಬೇಕು ನಿಮ್ಗೆ ಇವಾಗ? ನನಗೆ ಒಂದು ಬೌಲ್ ಬೇಕು. ಓಕೆ, ಕಲ್ಸ್ಕೊಳ್ಳೋಕೆ ಹಿಟ್ಟು ಕಲ್ಸ್ಕೊಳ್ಳೋಣ. ಏನೆಲ್ಲ ಬೇಕು? ಯಾವುದೆಲ್ಲ ಹಿಟ್ಟು ಎಲ್ಲದೂ ಹಾಕ್ತೀರಾ ಈಗ? ಫಸ್ಟು ಕಾರ್ನ್ಫ್ಲೋರ್ ಹಾಕೋತೀನಿ. ಓಕೆ, ತಗೊಳ್ಳಿ. ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ ಇವಾಗ. ಸರಿ ಸರಿ. ಇದಕ್ಕೆ ಸಮವಾಗಿ ಮೈದಾ ಹಿಟ್ಟು ಒಂದು ಸ್ವಲ್ಪ ಹಾಕ್ತಿದ್ದೀನಿ. ಓಕೆ ಓಕೆ, ಮೈದಾ ಹಿಟ್ಟು 1 ಕಪ್. ಎಷ್ಟು ಹಾಕೊಂಡಿದ್ರು ಅಷ್ಟು ಮೈದಾ ಹಿಟ್ಟು. ಸ್ವಲ್ಪ ಅಕ್ಕಿ ಹಿಟ್ಟು. ಯೂಶಲಿ 1-2 ಸ್ಪೂನು ಅಕ್ಕಿ ಹಿಟ್ಟು ಹಾಕೊಂಡ್ರೆ ಗರಿ ಗರಿ ಆಗುತ್ತೆ, ಗರಿ ಬರುತ್ತೆ. ಓಕೆ, ಸರಿ. ಸ್ವಲ್ಪ ಅಚ್ಕಾರದ ಪುಡಿ ಹಾಕೋತೀನಿ. ಇದೇನದು ಫಿಂಗರ್ ಚಿಪ್ಸ್ ಅಂತ ಹೇಳಿದ್ರೆ ನೀವೇ ಎಲ್ಲಿ ಕಲ್ತ್ರಿ ನೀವು ಇದನ್ನ ನಮ್ಮ ಅಕ್ಕನ ಮಗಳು ಮಾಡಿದ್ಲು. ಅವಳು ತುಂಬಾ ಒಂದ್ಸತಿ ಕೊಟ್ಟಿದ್ಲು, ಚೆನ್ನಾಗಿತ್ತು. ಆಲೂಗಡ್ಡೆನಲ್ಲಿ ಜಾಸ್ತಿ ಮಾಡ್ತೀವಿ ಇದನ್ನ, ಹಾಗಾಗಿ ಗರಂ ಮಸಾಲೆ ಬೇಬಿ ಕಾರ್ನ್ ಮಾಡೋಣ ಅಂತ ಮಾಡಿದ್ವಿ. ಓಕೆ, ಇದು ಗರಂ ಮಸಾಲೆ ಹಾಕೋತಾ ಇದ್ದೀನಿ. ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕು ಅಷ್ಟು. ಸ್ವಲ್ಪ ಸಕ್ಕರೆ ಹಾಕೋತಾ ಇದ್ದೀನಿ. ಓಕೆ, ಸ್ವಲ್ಪ ನೀರು ಕೊಡಿ. ಇದನ್ನು ಕಲ್ಸ್ಕೊಳ್ಳೋಣ ಇವಾಗ. ಯಾವ ತರ ಇದು? ಒಂಥರ ಬೋಂಡದ ತರನ ಹಿಟ್ಟು? ಹಿಟ್ಟು ಬೋಂಡ ಹಿಟ್ಟು ಕಲ್ಸ್ಕೊತೀವಿ, ಆ ಥರ ಕಲ್ಸ್ಕೊಬೋದು. ಅದನ್ನ ಹಾಗೆ ಮಾಡ್ಬೋದು. ಹಾಗೆ ಮಾಡೋದಕ್ಕಿಂತ ಇದನ್ನ ಫಿಂಗರ್ ಚಿಪ್ಸ್ ಅಂದ್ರೆ ಆಲೂಗಡ್ಡೆ ಬರೀ ಕಟ್ ಮಾಡಿಬಿಟ್ಟು ಎಣ್ಣೆನಲ್ಲಿ ಕರೀತಾರೆ. ಇದನ್ನ ಸಪ್ರೇಟ್ ಆಗಿ ಈ ಥರ ಮಾಡೋಣ, ಡಿಫ್ರೆಂಟ್ ಆಗಿರುತ್ತೆ ಅಂತ ಹೇಳಿ ಹೀಗೆ ಮಾಡ್ಕೊಂಡ್ವಿ. ನೀವ್ ಹೇಳೋದು ಈ ಫ್ರೆಂಚ್ ಫ್ರೈಸ್ ಅಂತ ಮಾಡ್ತಾರಲ್ಲ, ಅವಾಗ ಹಿಟ್ಟಿದೇನು ಕೋಟಿಂಗ್ ಇರಲ್ಲ, ಡೈರೆಕ್ಟ್ ಆಗಿ ಅದನ್ನ ಎಣ್ಣೆಯಲ್ಲಿ ಹಾಗೆ ಇರುತ್ತೆ. ಇದನ್ನ ಈ ತರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ತರ ಮಾಡಿ ನೋಡಿದ್ವಿ, ಚೆನ್ನಾಗಿ ಬಂತು. ಹಾಗಾಗಿ ಮತ್ತೆ ಈಗ ಬೇಬಿ ಕಾರ್ನ್ ಅಂತೂ ಎಲ್ಲ ಕಡೆ ಸಿಗತ್ತಲ್ವಾ, ಈಸಿಲಿ ಇರುತ್ತೆ. ಇದು ಆರೋಗ್ಯಕ್ಕೆ ಒಳ್ಳೇದೇನೆ, ಕಾರ್ನ್ ಒಳ್ಳೇದು. ಮತ್ತೆ ನೀವು ಹೇಳಿದಾಗ ಮಕ್ಕಳಿಗೆ ಯೂಶಲಿ ಆ ಕಾರ್ನ್ ಒಂಥರ ಏನದು, ಮಕ್ಕಳಿಗೆ ಕಾರ್ನ್ ಅಂದ್ರೆ ಕ್ರಂಚಿ ಫೀಲ್ ಅಂತಾರಲ್ಲ, ಕರುಮ್ ಅಂತ ಆಗ್ಬಿಟ್ರೆ ತುಂಬಾ ಇಷ್ಟ. ಹೌದು, ಬೇಬಿ ಕಾರ್ನ್, ಇದೊಂದು ಸ್ವೀಟ್ ಕಾರ್ನ್ ಎಲ್ಲ ತಿಂತಾರಲ್ಲ, ಹಾಗೆ ಇದು ಅಂದ್ರೆ ತುಂಬಾ ಇಷ್ಟಪಡ್ತಾರೆ. ಇದೊಂಥರ ಇನ್ನೂ ನೀರ್ ಹಿಟ್ಟು ನೀರಾಗಿ ಇರಬೇಕು. ಅದು ಹಾಕ್ದಂಗೂ ಇರಬೇಕು, ಹಾಕ್ತಾ ಇದ್ದಂಗೂ ಸ್ವಲ್ಪ ಅದಕ್ಕೆ ಇದಾದ್ರೆ ಸಾಕು. ಓಕೆ, ಒಂಥರ ತೆಳು ಲೇಯರ್ ಬೇಕು ಅಂತ. ಓಕೆ, ಹಿಟ್ಟು ರೆಡಿ ಆಗಿದೆಯಾ ಇವಾಗ? ಈಗ ರೆಡಿಯಾಗಿದೆ. ಒಲೆ ಹಚ್ಕೊಂಡು ಇದು ಎಣ್ಣೆನಲ್ಲಿ ಕರಿಬೇಕು. ಓಕೆ ಅಮ್ಮ, ಹಚ್ಕೊಂಬಿಡಿ, ಒಲೆ ಹಚ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಕಾಯಬೇಕು. ಸರಿ ಸರಿ. ಇದಿವಾಗ ಇದನ್ನ ಎಲ್ಲ ಇದಕ್ಕೆ ಹಾಕೊಳ್ಳೋಣ. ಓಕೆ, ಫಸ್ಟಿಗೆ ನೀವು ಹಾಕೊಂಡ್ಬಿಡ್ತೀರಾ? ಫಸ್ಟಿಗೆ ಇದಕ್ಕೆ ಹಾಕೊಂಡ್ಬಿಟ್ರೆ ಒಂದೊಂದೇ ಹಾಕೊಳ್ಳೋಕ್ಕಿನ್ನ ಈ ತರ ಹಾಕೊಂಡ್ಬಿಟ್ರೆ ಒಂದೊಂದೇ ಬಿಡಕ್ಕೆ ಸರಿ ಬರುತ್ತೆ ಎಣ್ಣೆನಲ್ಲಿ. ಓಕೆ ಓಕೆ, ಸರಿ ಸರಿ. ಸ್ವಲ್ಪ ಎಣ್ಣೆ ಕಾಯ್ಬೇಕಲ್ವಾ? ಹೌದೌದು, ಎಣ್ಣೆ ಕಾಯ್ದೆ ಇದ್ರೆ. ಇನ್ನೇನ್ ಮಾಡ್ತೀರಾ? ಈ ತರ ಎಲ್ಲ ಬೋಂಡಾ ಎಲ್ಲ ಮಾಡ್ತೀರಾ? ಪಕೋಡ ಎಲ್ಲ ಅಡುಗೆನೂ ಮಾಡ್ತೀನಿ. ಪ್ರತಿಯೊಂದು ನಾವು ಹಬ್ಬಗಳಲ್ಲೂ ಅಷ್ಟೇನೆ. ಆಚೆ ಕಡೆ ಎಲ್ಲ ಏನೋ ತರ್ಸಕ್ ಹೋಗಲ್ಲ, ಎಲ್ಲ ನಮ್ಮ ಮನೇಲೆ ಮಾಡ್ತೀವಿ. ಎಲ್ಲಾ ತಿಂಡಿಗಳನ್ನು. ನನಗೆ ಒಬ್ಬಟ್ಟೆಲ್ಲ ಮಾಡಕ್ಕೆ ತುಂಬಾ ಇಷ್ಟ. ಇಷ್ಟನಾ? ಗೌರಿ ಹಬ್ಬದಲ್ಲಿ, ಯುಗಾದಿ ಹಬ್ಬದಲ್ಲಿ ಸ್ವಲ್ಪನೇ ಮನೇಲೆ ಮಾಡ್ತೀನಿ. ಒಂದು 8-10 ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ತೀನಿ. ಬೇಕೋ ಅಷ್ಟೇ ಮಾಡ್ತೀನಿ. ಸುಮ್ಮನೆ ಜಾಸ್ತಿ ಮಾಡ್ಕೊಳ್ಳೋದು, ಮಾಡಿ ಆಚೆ ಕಡೆಯಿಂದ ತಂದು ತಿನ್ನೋದು ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ಇಷ್ಟ ಇಲ್ಲ. ಅದನ್ನೆಲ್ಲ ಇವಾಗೇನು ಎಲ್ಲಾ ಕಡೆ ಸಿಗುತ್ತೆ. ಅದಕ್ಕೆ ಏನ್ ಮಾಡ್ತಾರೆ, ಮನೇಲಿ ಮಾಡೋದೇ ಬಿಟ್ಬಿಡಿದಾರೆ. ಹಾಗಾಗಿ ಹಬ್ಬ ವಾರದಲ್ಲಿ ಮನೆಯಲ್ಲಿ ಅದೆಲ್ಲ ಮಾಡಿದ್ರೆ ಒಂದು ಕಳೆ ಮನೆ. ಹೌದು, ನಿಜವಾಗ್ಲೂ ಮನೇಲಿ ಒಂದು ಸ್ವೀಟ್ ಮಾಡ್ತಾ ಇದಾರೆ ಅಂದ್ರೆ ಒಂದು ಅಮ್ಮ ಏನೋದು ಬೆಲ್ಲದ ಪರಿಮಳ, ಸಕ್ಕರೆ ಪರಿಮಳ ಎಲ್ಲ ಬರುವಾಗ ಒಂಥರ ಖುಷಿ ಆಗತ್ತೆ. ಹಬ್ಬದ ವಾತಾವರಣ ಇರುತ್ತೆ ಮನೆಯಲ್ಲೆಲ್ಲ. ಚೆನ್ನಾಗಿದೆ, ಹೊಟ್ಟೆ ತುಂಬಾ ತಿಂತಾರೆ ಮನೆಯಲ್ಲಿ. ಆಚೆ ಕಡೆಯಿಂದ ತಂದ್ರೆ ಎಷ್ಟು ತಿನ್ನಕ್ಕಾಗತ್ತೆ. ಹಾಗಾಗಿ ರುಚಿನೂ ಚೆನ್ನಾಗಿರುತ್ತೆ ಮನೇಲಿ ಮಾಡಿದ್ರೆ. ಕೊಂಡ್ಕೊಳ್ಳೋದು ಎಷ್ಟಾಗ್ಲಿ ಅಷ್ಟೇ ಇರುತ್ತಲ್ವಾ, ಹಾಗಾಗಿ ಮನೇಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಕಾದಿದೆಯಮ್ಮ? ಎಣ್ಣೆ ಕಾದಿದೆ, ಇದು ಹಾಕೊಳ್ಳೋಣ. ಸರಿ ಸರಿ, ಹಾಕೊಳ್ಳಿ.
ಆಗಿದೆಯಾ ಅದು? ಆಗಿದೆಯಾ? ಗೋಲ್ಡನ್ ಕಲರ್ ಬರ್ತಾ ಇದೆ ಅಲ್ವಾ? ಕಲರ್ ಬರ್ತಾ ಇದೆ. ಇದನ್ನ ನಿಧಾನಕ್ಕೆ ಇಟ್ಕೋಬೇಕು. ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡ್ರೆ ಚೆನ್ನಾಗಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಓಕೆ ಓಕೆ. ಬೇಬಿಕಾರ್ನ್ ಸ್ವಲ್ಪ ಬೇಗನೆ ಬೇಯುತ್ತಲ್ವಾ? ಅದು ನೀವು ಸಣ್ಣದಾಗಿ ಕಟ್ ಮಾಡೋದ್ರಿಂದ ಬೇಗ ಆಗುತ್ತೆ. ಇಡೀ ಒಂದೊಂದು ಪೂರ್ತಿ ಹಾಕಿದ್ರೆ ಸ್ವಲ್ಪ ನಿಧಾನ. ಹೌದು ಹೌದು. ಇದಾಗಿದೆ, ನಾನು ತೆಗಿತಾ ಇದ್ದೀನಿ. ಓಕೆಮ್ಮ. ನೀವು ಹೇಳಿದಾಗೆ ಈ ತೆಳು ಮಾಡಿರೋದ್ರಿಂದ ಹಿಟ್ಟು ಹೌದು ಜಾಸ್ತಿ ಕೋಟಿಂಗ್ ಇಲ್ಲ ಅಲ್ವಾ? ಇರೋದಿಲ್ಲ. ಜಾಸ್ತಿ ಇದ್ರೆ ಒಂಥರ ಬೋಂಡ ಆಗ್ಬಿಡುತ್ತೆ. ಅದು ಫಿಂಗರ್ ಸುಮ್ಮನೆ ಅದಕ್ಕೆ ಕೋಟಿಂಗ್ ಒಂದು ಸ್ವಲ್ಪ ಹಾಕೊಂಡ್ರೆ. ಓಕೆ ಓಕೆ. ಇವಾಗ ಗರ್ಗರಿಯಾದ ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ರೆಡಿಯಾಗಿದೆ. ನೋಡಿ, ರುಚಿ ನೋಡಿ ಹೇಳಿ. ಖಂಡಿತವಾಗ್ಲೂ ಹೇಳ್ತೀನಿ. ಬಿಸಿ ಬಿಸಿ ಇದೆ. ನೀವು ಹೇಳಿದಾಗೆ ಗರಿ ಗರಿ ಮತ್ತು ಬಿಸಿ ಬಿಸಿ ಮತ್ತು ಅದರೊಟ್ಟಿಗೆ ರುಚಿಯಾಗೂ ಇದೆ. ತುಂಬ ರುಚಿಯಾಗಿ ಮಾಡಿದ್ದೀರಾ. ಮಕ್ಕಳು ಅಂತ ಹೇಳಿದ್ರಿ, ಇಲ್ಲ ದೊಡ್ಡವರಿಗೆ ತುಂಬ ಇಷ್ಟ ಆಗತ್ತೆ. ತುಂಬ ಚೆನ್ನಾಗಿದೆ. ಸ್ವಲ್ಪ ಮೈಲ್ಡಾಗೇ ಇದೆ. ನೀವು ಹೇಳಿದರೆ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ. ಒಳಗೆ ಒಂಥರ ಸ್ಪೈಸಿನೆಸ್ ಕಡಿಮೆ ಇದೆ, ಬಟ್ ಬೇಕಾದರೆ ಹಾಕ್ಕೊಳ್ಬೋದು. ಎಲ್ರಿಗೂ ಇಷ್ಟ ಆಗೇ ಆಗುತ್ತೆ. ತುಂಬ ಚೆನ್ನಾಗಿದೆ ಅಮ್ಮ. ಸೊ ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು 2 ಹೊಸ ಅಡುಗೆಗಳನ್ನ ಮಾಡಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ಧನ್ಯವಾದಗಳು. ಶರಣಾರ್ಥಿ. ನಿಮಗೂ ಕೂಡ ತುಂಬ ಧನ್ಯವಾದಗಳು. ನಮಗೆ ಒಂದು ಅವಕಾಶ ಕೊಟ್ಟಿರೋದ್ರಿಂದ ತುಂಬ ಇಷ್ಟ ಆಗುತ್ತೆ. ನಮಗೂ ಮಾಡಿದ್ದಕ್ಕೆ ಒಂದು ಇದಾಗುತ್ತೆ. ಅದರಿಂದ ನಮಗೂ ತುಂಬ ಖುಷಿ ಆಯಿತು. ಓಕೆ ಅಮ್ಮ. ರವೆ ವಡೆ ಮಾಡಲು ಬೇಕಾಗುವ ಪದಾರ್ಥಗಳು: ಚಿರೋಟಿ ರವೆ ಅರ್ಧ ಕಪ್, ಮೈದಾ ಹಿಟ್ಟು ಅರ್ಧ ಕಪ್, ಅಕ್ಕಿ ಹಿಟ್ಟು ಅರ್ಧ ಕಪ್, ಈರುಳ್ಳಿ 1 ಕಪ್, ಸಬ್ಸಿಗೆ ಸೊಪ್ಪು ಅರ್ಧ ಕಪ್, ಮೆಂತ್ಯ ಸೊಪ್ಪು ಅರ್ಧ ಕಪ್, ಕೊತ್ತಂಬರಿ ಸೊಪ್ಪು ಅರ್ಧ ಕಪ್, ಹಸಿಮೆಣಸಿನಕಾಯಿ 2 ಚಮಚ, ತೆಂಗಿನ ತುರಿ ಅರ್ಧ ಕಪ್, ಉಪ್ಪು ರುಚಿಗೆ ತಕ್ಕಷ್ಟು. ರವೆ ವಡೆ ಮಾಡುವ ವಿಧಾನ: ಒಂದು ಬೌಲ್ಗೆ ಚಿರೋಟಿ ರವೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಕರಿಬೇವಿನ ಸೊಪ್ಪು, ತೆಂಗಿನ ತುರಿ, ಉಪ್ಪು ರುಚಿಗೆ, ಹಸಿಮೆಣಸಿನಕಾಯಿ, ನೀರು ಹಾಕಿ ಗಟ್ಟಿಯಾಗಿ ಕಲಸಿಕೊಳ್ಳಿ. ನಂತರ ಕಾದ ಎಣ್ಣೆಯಲ್ಲಿ ಕರೆದರೆ ರುಚಿಯಾದ ಗರಿಯಾದ ರವೆ ವಡೆ ಸವಿಯಲು ಸಿದ್ಧ. ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ಮಾಡಲು ಬೇಕಾಗುವ ಪದಾರ್ಥಗಳು: ಬೇಬಿ ಕಾರ್ನ್ 1 ಕಪ್, ಕಾರ್ನ್ ಫ್ಲೋರ್ ಅರ್ಧ ಕಪ್, ಮೈದಾ ಹಿಟ್ಟು ಅರ್ಧ ಕಪ್, ಅಕ್ಕಿ ಹಿಟ್ಟು 2 ಚಮಚ, ಅಚ್ಚ ಖಾರದ ಪುಡಿ 2 ಚಮಚ, ಗರಂ ಮಸಾಲ 1 ಚಮಚ, ಉಪ್ಪು ರುಚಿಗೆ ತಕ್ಕಷ್ಟು, ಸಕ್ಕರೆ ಸ್ವಲ್ಪ. ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ಮಾಡುವ ವಿಧಾನ: ಒಂದು ಬೌಲ್ಗೆ ಕಾರ್ನ್ ಫ್ಲೋರ್, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಸಕ್ಕರೆ, ನೀರು ಹಾಕಿ ತೆಳುವಾಗಿ ಕಲಸಿಕೊಳ್ಳಿ. ನಂತರ ಸಣ್ಣಗೆ ಕತ್ತರಿಸಿದ ಬೇಬಿ ಕಾರ್ನ್ ಹಾಕಿ ನೆನೆಯಲು ಬಿಡಿ. ನಂತರ ಕಾದ ಎಣ್ಣೆಯಲ್ಲಿ ಕರೆದರೆ ಗರಿಯಾದ ರುಚಿಯಾದ ಬೇಬಿ ಕಾರ್ನ್ ಫಿಂಗರ್ ಚಿಪ್ಸ್ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, 2 ಹೊಸ ಅಡುಗೆಗಳನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.